ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದೆ. ಮನೇಲಿ ತುಪ್ಪ ಮತ್ತು ಬೆಣ್ಣೆ ಎಲ್ಲ ಖಾಲಿಯಾಗಿದ್ದರಿಂದ ಬರ್ತಾನೆ ತೊಗೊಂಡು ಬಂದ್ವಿ. ಯಾವಾಗಲೂ ನಾನು PVKR ಅನ್ನೋ ಒಂದು ಸ್ಟೋರ್ ಇದೆ, ಅಲ್ಲಿಂದನೇ ಬೆಣ್ಣೆ ಮತ್ತು ತುಪ್ಪನೆಲ್ಲ ತೊಗೊಂಡು ಬರ್ತೀನಿ. ಇನ್ನು ಬರ್ತಾ ದಾರಿಲಿ ಮಾವಿನ ಹಣ್ಣು ಕಾಣಿಸ್ತು. ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಅದರಲ್ಲೂ ನಮ್ಮನೇಲಿ ಮಕ್ಕಳಿರೋದ್ರಿಂದ ಅಂತೂ ಮಾವಿನ ಹಣ್ಣು ಎಷ್ಟಿದ್ರೂ ಸಹ ತಿಂತಾ ಇರ್ತಾರೆ. ಅದಕ್ಕೋಸ್ಕರ ಬರ್ತಾ ಮಾವಿನ ಹಣ್ಣನ್ನೆಲ್ಲ ತೊಗೊಂಡು ಬಂದೆ. ಮತ್ತು ನಾನು ಮಾವಿನ ಹಣ್ಣಿನಿಂದ ಯಾವುದೇ ರೆಸಿಪಿಗಳನ್ನ ಮಾಡಿರಲಿಲ್ಲ, ಅದಕ್ಕೋಸ್ಕರ ತಿಂದಂಗೂ ಆಗುತ್ತೆ ಮತ್ತು ರೆಸಿಪಿಗೂ ಆಗುತ್ತೆ ಅಂತ ಮಾವಿನ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೆ. ಮತ್ತು ನಾವು ತುಪ್ಪ ತರ್ತೀವಲ್ಲ, ಅಲ್ಲಿ ಹಸುವಿಂದು ಎಮ್ಮೆದು ಎರಡೂ ಸಹ ತುಪ್ಪ ಮತ್ತು ಬೆಣ್ಣೆ ಸಿಗುತ್ತೆ. ಜೊತೆಗೆ ಏನಂದರೆ ನಾವು ಅಂಗಡಿಯಿಂದ ತರುವಂತಹ ತುಪ್ಪ ತಂದಾಗ ಸ್ವಲ್ಪ ತೆಳುವಾಗಿ ಇರುತ್ತೆ, ಆಮೇಲೆ ಗಟ್ಟಿ ಆಗಿಬಿಡುತ್ತಲ್ಲ. ಈ ತುಪ್ಪ ಆ ಥರ ಆಗಲ್ಲ, ಎಷ್ಟು ದಿನ ಇಟ್ಟರೂ ಸಹ ಮೇಲೆಲ್ಲ ಸ್ವಲ್ಪ ಎಣ್ಣೆ ರೀತಿಯಾಗಿ ಇದ್ದು ಕೆಳಗಡೆ ಎಲ್ಲ ಮರಳಾಗಿರುತ್ತೆ. ಅದಕ್ಕೋಸ್ಕರ ಇದೇ ತುಪ್ಪನೇ ತರ್ತೀನಿ. ಇನ್ನು ಬೆಣ್ಣೆನೂ ಅಷ್ಟೇ, ಬೆಣ್ಣೆನೂ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಹೋದಾಗಲೇ ಬೆಣ್ಣೆ ಮತ್ತು ತುಪ್ಪ ಎರಡನ್ನೂ ತಂದಿಟ್ಕೊಂಡ್ಬಿಡ್ತೀನಿ. ಇನ್ನು ಹಾಗೆ ಬರ್ತಾ ನಾನ್ ವೆಜ್ ಮಾಡಿ ತುಂಬ ದಿನ ಆಗಿತ್ತು ಅಂತ ಚಿಕನ್ನ ತಂದಿದ್ವಿ, ಬಿರಿಯಾನಿ ಮತ್ತು ಕಬಾಬ್ನ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಮೊದಲಿಗೆ ಕಬಾಬ್ಗೆ ನೆನೆಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ ಅಷ್ಟೇ. ಮನೇಲೆ ಮಾಡಿರುವಂತಹ ಒಂದು 3 ಸ್ಪೂನ್ ಆಗೋಷ್ಟು ಕಬಾಬ್ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಂಗಡಿಯಿಂದ ತರುವಂತಹ ಕಬಾಬ್ ಪೌಡರೆಲ್ಲ ತುಂಬ ಕಲ್ಲರ್ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಅಂಗಡಿ ಕಬಾಬ್ ಪೌಡರ್ನ ಹೆಚ್ಚಾಗಿ ತರಲ್ಲ. ತುಂಬ ಅರ್ಜೆಂಟ್ ಇದ್ದರೆ ಮಾತ್ರ ಅಂಗಡಿಯಿಂದ ತರಿಸ್ತೀನಿ. ಇಲ್ಲ ಅಂತಂದರೆ ನಾನು ಫ್ರೀ ಇದ್ದಾಗ ಈ ರೀತಿ ಕಬಾಬ್ ಪೌಡರ್ನ ಮನೇಲೇ ಮಾಡಿಟ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಮನೆ ಕಬಾಬ್ ಪೌಡರ್ ಬಳಸಿರೋದ್ರಿಂದ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅರ್ಧ kg ಚಿಕನ್ಗೆ. ಇವಾಗ ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕೋದ್ರಿಂದ ಕಬಾಬ್ ಸ್ವಲ್ಪ ಬೈಂಡಿಂಗ್ ಬರುತ್ತೆ ಅಂತ ಒಂದು ಮೊಟ್ಟೆನ ಸೇರಿಸ್ಕೊಳ್ತಿದ್ದೀನಿ. ಜೊತೆಗೆ ಒಂದು 10ರಿಂದ 15 ಆಗೋಷ್ಟು ಕರಿಬೇವಿನ ಎಲೆನ ಹಾಕ್ಕೊಂಡು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಬಾಬ್ಗೆ ನೆನೆಸಿಟ್ಬಿಟ್ರೆ ಇನ್ನು ಬಿರಿಯಾನಿ ಮಾಡೋಷ್ಟರಲ್ಲಿ ಕಬಾಬ್ ಎಲ್ಲ ನೆಂದಿರುತ್ತೆ, ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಮೊದಲು ಕಬಾಬ್ನೇ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಇದನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಈಗ ಬಿರಿಯಾನಿಗೆ ಬೇಕಾಗಿರುವಂತಹ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 1-2 ಚಕ್ಕೆ, 2 ಲವಂಗ, 1 ಸ್ಪೂನ್ ಆಗುವಷ್ಟು ಮೆಣಸುಕಾಳನ್ನು ಹಾಕ್ಕೊಂಡು 1 ಏಲಕ್ಕಿನ ಹಾಕಿ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಸಾಮಾನ್ಯವಾಗಿ ಸ್ವಲ್ಪ ಮಸಾಲೆ ಕಡಿಮೆನೇ ತಿನ್ನೋದು, ಹಾಗಾಗಿ ಚಕ್ಕೆ ಲವಂಗನೂ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನಂತರ 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, 1-2 ಇಂಚ್ ಆಗೋಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಆಗೋಷ್ಟು ಈರುಳ್ಳಿನ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಎಲ್ಲ ಬಿರಿಯಾನಿ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಜೀರಿಗೆ, ಸೋಂಪು, ಏಲಕ್ಕಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಇದಕ್ಕೆ ಒಂದು 4-5 ಆಗೋಷ್ಟು ಹಸಿಮೆಣಸಿನ್ಕಾಯಿ, 3 ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಬಿರಿಯಾನಿಲಿ ತುಂಬ ರೀತಿಯಾಗಿ ಮಾಡ್ಕೋಬೋದು. ಹಸಿ ಮಸಾಲೆ ಹಾಕಿ ಮಾಡ್ಕೋಬೋದು, ಅಥವಾ ಈ ರೀತಿ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಅದೆಲ್ಲ ಏನು ಬೇಡ ಅಂತ ಅಂದರೆ ಚಿಲ್ಲಿ ಪೌಡರ್, ಗರಂ ಮಸಾಲ ಪುಡಿ ಹಾಕಿನೂ ಸಹ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈಗೆಲ್ಲ ರೆಡಿಮೇಡ್ ಪೌಡರ್ ಬಿರಿಯಾನಿ ಸಿಗುತ್ತಲ್ಲ, ಅದನ್ನು ಸೇರಿಸಿನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿಯಾದ ಅಂಗಡಿ ಪೌಡರ್ನ ಬಳಸ್ಕೊಳ್ದೆ ಮನೇಲೇ ಇರುವಂತಹ ಮಸಾಲೆನ ಬಳಸಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ 1-2 ಟೊಮೊಟೊನ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಇಲ್ಲಿ ನಾನು ಚಿಕನ್ನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅಂದರೆ ಚಿಕನಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಕೆಲವೊಬ್ಬರು ಚಿಕನಲ್ಲಿ ನೀರು ಹಾಗೆ ಬಿಟ್ಟು ಬೇರೆ ಮಸಾಲೆಗಳನ್ನ ಹಾಕ್ತಾರೆ. ಆ ರೀತಿ ಮಾಡೋದ್ರಿಂದ ಚಿಕನಲ್ಲಿ ಒಂದು ಬ್ಯಾಡ್ ಸ್ಮೆಲ್ ಬರುತ್ತೆ ನೋಡಿ, ಅದು ಕಡಿಮೆ ಆಗಲ್ಲ. ಅದಕ್ಕೋಸ್ಕರ ಚಿಕನ್ ನೀರು ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನೀರೆಲ್ಲ ಡ್ರೈ ಆಗಿ ಈ ರೀತಿ ಎಣ್ಣೆ ಬಿಡ್ತಾ ಇರೋವಂತಹ ಸಂದರ್ಭದಲ್ಲಿ ರುಬ್ಬಿದಂತಹ ಮಸಾಲೆನ ಸೇರಿಸ್ಕೊಂಡು ಆ ಮಸಾಲೆಲಿರುವಂತಹ ನೀರಂಶ ಎಲ್ಲ ಬಿಟ್ಟು ಡ್ರೈ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಮಸಾಲೆನ ಈ ರೀತಿ ಮೊದಲೇ ಚಿಕನ್ಗೆ ಸೇರಿಸೋದ್ರಿಂದ ರುಚಿನೂ ಸಹ ಚೆನ್ನಾಗಾಗುತ್ತೆ. ಜೊತೆಗೇನೆಂದರೆ ಚಿಕನ್ನು ಒಳಗಡೆ ಸಪ್ಪೆ ಆಗಲ್ಲ, ಅದಕ್ಕೋಸ್ಕರ ಮೊದಲೇ ಮಸಾಲೆನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೇಗೆ ಅನ್ನ ಮಾಡಬೇಕಾದ್ರೆ ನೀರನ್ನು ಅಳತೆ ಮಾಡಿ ಹಾಕ್ಕೊಳ್ತೀವಿ, ಅದೇ ಅಳತೆಲೇ ಹಾಕೋಬೇಕು. ನಾನಿಲ್ಲಿ 4 ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು 1 ಸ್ಪೂನ್ ಆಗೋವಷ್ಟು ಮನೇಲೇ ಮಾಡಿರುವಂತಹ ಗರಂ ಮಸಾಲ ಪುಡಿನ ಸೇರಿಸ್ತಾ ಇದ್ದೀನಿ.
ಇದಿಷ್ಟನ್ನು ಸೇರಿಸಿದ ಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿ ಬರೋದಕ್ಕೆ ಬಿಡಬೇಕು. ನೀರೆಲ್ಲ ಕುದಿ ಬಂದ ಮೇಲೆ 2 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಳೆದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಬದಲು ನೀವು ಬಾಸುಮತಿ ಅಕ್ಕಿ ಹಾಕ್ಕೊಳ್ತೀನಿ ಅಂತ ಅಂದರೆ 4 ಗ್ಲಾಸ್ ನೀರು ಬದಲು 3/4 ಅಥವಾ 3.5 ಲೋಟ ಆಗೋವಷ್ಟು ನೀರನ್ನು ಹಾಕ್ಕೋಬೇಕು. ಬಾಸುಮತಿ ರೈಸ್ಗೆ ನೀರು ಸ್ವಲ್ಪ ಕಡಿಮೆನೇ ಇರಬೇಕು, ಅದಕ್ಕೋಸ್ಕರ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಇನ್ನು ರೈಸ್ ಎಲ್ಲ ಆಗೋಷ್ಟರಲ್ಲಿ ಅಡುಗೆ ಮನೆಯಲ್ಲಿ ಹರಡಿದಂತಹ ಪ್ರತಿಯೊಂದು ಪದಾರ್ಥಗಳು ಸಹ ಎಲ್ಲೆಲ್ಲಿರುತ್ತೆ ಫ್ರಿಜ್ಜಲ್ಲಿ ಇಡೋವಂಥದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಆಗೋ ತನಕ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಬಾಕ್ಸಸ್ನೆಲ್ಲ ಫ್ರಿಜ್ಗೆ ಇಟ್ಕೊಂಡು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಸ್ಲ್ಯಾಬ್ ಎಲ್ಲ ಯಾವಾಗಲೂ ಕ್ಲೀನಾಗಿರಬೇಕು, ಅಲ್ಲೇನಾದರೂ ಹರಡಿದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಅದಕ್ಕೋಸ್ಕರ ಸ್ಲ್ಯಾಬು ಮತ್ತು ಅಡುಗೆ ಆಗ್ತಿದ್ದಾಗೇ ಸ್ಟವ್ ಮೇಲೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನೇನು ಅಡುಗೆ ಮುಗೀತು ಅನ್ನೋಷ್ಟರಲ್ಲಿ ಮೊಸರು ಪಚಡಿ ಮಾಡೋದು ಮರ್ತೋಗಿತ್ತು, ಅದಕ್ಕೋಸ್ಕರ ಮೊಸರು ಪಚಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಜೊತೆ ಚಿಕನ್ ಗ್ರೇವಿ ಅಥವಾ ಮೊಸರು ಪಚಡಿ ಯಾವುದಾದ್ರೂ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಮೊಸರು ಪಚಡಿನ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮೊಸರು ಪಚಡಿಗೆ ಒಂದು ಸ್ವಲ್ಪ ಮೂಲಂಗಿನ ತುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಜಾಸ್ತಿ ಅದೇ ಥರನೇ ಮಾಡ್ಕೊಳ್ತೀನಿ. ಆದರೆ ಇವತ್ತು ಮೂಲಂಗಿ ಏನೂ ಇರಲಿಲ್ಲ, ಹಾಗಾಗಿ ಬರೀ ಈರುಳ್ಳಿನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿಬಿಟ್ಟು ಮೊಸರು ಪಚಡಿನ ಮಾಡ್ಕೊಂಡಿದ್ದೆ. ಈಗ ರೈಸ್ ಇನ್ನೇನೊಂದು 90% ಆಗಿತ್ತು, ಅದಕ್ಕೋಸ್ಕರ ಪಕ್ಕದ ಸ್ಟವ್ಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಇನ್ನು 10% ಆಗೋಷ್ಟರಲ್ಲಿ ಕಬಾಬ್ನ ಹಾಕ್ಕೊಂಬಿಡೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಫುಡ್ ಕಲರ್ ಏನೂ ಹಾಕಿಲ್ಲ ಅಂದ್ರೂ ಸಹ ಕಬಾಬ್ ಬಣ್ಣ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮನೇಲಿ ನಾನು ಪುಡಿ ಮಾಡ್ಕೋಬೇಕಾದ್ರೆ ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕಿ ಪೌಡ್ರ್ ಮಾಡ್ಕೊಂಡಿರ್ತೀನಿ, ಅದಕ್ಕೋಸ್ಕರ ಕಲರ್ ಚೆನ್ನಾಗಿ ಬರುತ್ತೆ. ಅಂಗಡಿಯಿಂದ ತರೋವಂಥದ್ದು ಆರ್ಟಿಫಿಷಿಯಲ್ ಫ್ಲೇವರ್ ಕಲರ್ ಮತ್ತೆಲ್ಲ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಸಾಕು, ಬಣ್ಣ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಕಬಾಬ್ಗಳನ್ನ ಹಾಕ್ಕೊಂಡು ಸ್ವಲ್ಪ ಗರಿಗರಿಯಾಗಿ ಆಗೋವರೆಗೂ ಇದನ್ನು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಕಬಾಬ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ಒಂದು ಸೈಡು ಬಿರಿಯಾನಿ ಸಹ ಪೂರ್ತಿಯಾಗಿ ರೆಡಿಯಾಗಿತ್ತು. ಸ್ಟವ್ನ ಆಫ್ ಮಾಡಿಕೊಂಡು ಈಗ ಕಬಾಬ್ನ ಪೂರ್ತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಮಾಡುವಂತಹ ಕೆಲಸ ವೀಡಿಯೋ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಏನಿಲ್ಲ ಅಂದರೂ 1 ಅವರಿಂದ 1.5 ಅವರ್ ಆಗುತ್ತೆ. ಅಡುಗೆ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಗಿತ್ತು, ಹಾಗಾಗಿ ವಿಡಿಯೋ ಎಷ್ಟು ಮಾಡೋದಕ್ಕಾಗತ್ತೆ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ನೋಡಿ, ಇವತ್ತಿನ ಈ ಮಧ್ಯಾಹ್ನದ ಊಟ ಈ ರೀತಿ ಇತ್ತು. ನಿಮಗೇನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಊಟನೆಲ್ಲ ಮುಗಿಸ್ಕೊಂಡ್ಮೇಲೆ ನನಗೆ ಒಂದು ನೈವೇದ್ಯಕ್ಕೆ ಬೇಕಾಗಿರುವಂತಹ ಬೌಲ್ ಬೇಕಿತ್ತು. ತುಂಬ ದಿನದಿಂದ ಹುಡುಕ್ತಾ ಇದೆ ಈ ಬೌಲ್ನ, ಬಟ್ ಅಕಸ್ಮಾತಾಗಿ ಮೀಶೋಯಿಂದ ಸಿಕ್ತು ನನಗೆ. ಸೊ ಇದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೇನಾದರೂ ಬೇಕು ಅಂತ ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು. ದೇವರಿಗೆ ನಾವಿಡುವಂತಹ ನೈವೇದ್ಯದ ಬಟ್ಲುಗಳು ಎಂಜಲಾಗಿರಬಾರ್ದು ಅಂತಾರೆ, ಅಂದರೆ ನಾವು ಊಟಕ್ಕೆ ಎಲ್ಲ ಬಳಸಿರುವಂತಹ ಬೌಲಲ್ಲಿ ಅಥವಾ ತಟ್ಟೆಯಲ್ಲಿ ನೈವೇದ್ಯನ ಇಡಬಾರ್ದು. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಎಲೆಲ್ಲಿ ಮಾಡಿರುವಂತಹ ಬಟ್ಲು ಬರುತ್ತೆ ನೋಡಿ, ದೇವಸ್ಥಾನದಲ್ಲಿ ಪ್ರಸಾದಗಳನ್ನ ಕೊಡ್ತಾರಲ್ಲ, ಆ ಬಟ್ಲನ್ನೇ ತೊಗೊಂಬಂದು ನೈವೇದ್ಯ ಮಾಡಿ ಇಡ್ತಾಯಿದ್ದೆ. ಬಟ್ ಅದಕ್ಕಾದರೆ ಪದೇ ಪದೇ ದುಡ್ಡು ಹಾಕಬೇಕಲ್ವಾ, ಒಂದು ಬೌಲ್ ಬಂದು 2 ರೂಪಾಯಿಂದ 3 ರೂಪಾಯಿ ಇರುತ್ತೆ. ಅದಕ್ಕೋಸ್ಕರ ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಸರಿ ಅಂತೇಳಿ ಈ ರೀತಿ ಒಂದು ಬೌಲನ್ನು ತಗೊಂಡೆ. ಅಂದರೆ ಇದರಲ್ಲಿ ಶಂಕು ಚಕ್ರ ನಾಮ 2 ಇದೆ, ಬೌಲು ವೆಯ್ಟಾಗೂ ಇದೆ ಸಹ, ನೋಡೋದಕ್ಕೂ ಚೆನ್ನಾಗಿದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಇರುತ್ತೆ, ಒಂದು ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನಾಳೆ ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ.